ವಾಟ್ ನೆಕ್ಸ್ಟ್ ನನಗೆ ಗೊತ್ತಿಲ್ಲ ಆಯಿತಾ. ಮನೇಲಿ ಗುರು ಫಾರಿನಲ್ಲಿ ಹೋಗಿ ಮಾಸ್ಟರ್ಸ್ ಮಾಡ್ತೀನಿ ಅಂದರೆ ಅಲ್ಲಿ ಹೋಗಿ ಯೂಟ್ಯೂಬ್ ಮಾಡ್ತೀನಿ ಅಂತ ಕೇಳ್ತಾವ್ರೆ. ಪ್ಲೇಸ್ ಆಗಿರೋರು ಕೂತ್ಕೊ ಪಾಡ್ಕಾಸ್ಟ್ ಮಾಡ್ಬೇಕು, ಅವಾಗಲೇ ಗೊತ್ತಾಗುತ್ತೆ, ಅವಾಗಲೇ ನಿಮಗೂ ಒಂಚೂರು ಗೊತ್ತಾಗುತ್ತೆ. ಒಂದೊಂದ್ಸತಿ ಕ್ರಿಕೆಟರ್ ಆಗುವ ಅಂತ ಅನ್ಸತ್ತೆ ಗುರು, ಬಟ್ ಆ ಫಿಟ್ನೆಸ್ ಇಲ್ಲ ಅಂತ ನನಗೆ ಗೊತ್ತು ಗುರು. ಯಪ್ಪ ಹಿಂಗೆ ಹೇಳ್ಕೊಂಡ್ರೆ ಗುರು ಪೇಜ್ ತುಂಬಿಸ್ಬಿಡ್ತೀನಿ ನಾನು. ಯಾವುದೇ ಆ ಥರ ಕಂಪ್ನಿಗಳು ನಮ್ಮ ಕಾಲೇಜಿಗೆ ಪ್ಲೇಸ್ಮೆಂಟಿಗೆ ಬಂದರೆ ಅವ್ನು ಹೆಚ್ಚಿ ತಾನೇ ಹೋಗಿ ಫಸ್ಟು ಹೆಂಗಾರ ಮಾಡಿ ಸೆಲೆಕ್ಟ್ ಆಗಿ ಟ್ರೈ ಮಾಡಿಬಿಡ್ತಿದ್ದೆ. ನನಗೆ ಇನ್ನೂ ಗೊತ್ತಿಲ್ಲ ಗುರು ಏನು ಮಾಡ್ತೀನಿ ಅಂತ, ಬಟ್ ಏನೋ ಒಂದು ಮಾಡ್ತೀನಿ ಗುರು, ಅದೊಂದು ಮಾತ್ರ ಗೊತ್ತು. ವಾಟ್ ನೆಕ್ಸ್ಟ್ ಗೈಸ್, ಇದೊಂದು ಎಲ್ಲ ತುಂಬ ಜನ ಕೇಳ್ತಿರುವ ಕ್ವಶನ್ನು. ಇನ್ನೇನು ಫೈನಲ್ ಇಯರು ಸಹ ಮುಗಿಯೋಕ್ಕೆ ಬಂತು, ಇನ್ನು 2 ತಿಂಗಳಿದೆ ಗುರು ಎಕ್ಸಾಕ್ಟಾಗಿ ವರ್ಕಿಂಗ್ ಡೇ ಮುಗಿಯೋಕ್ಕೆ. ಮೇ 4ನೇ ತಾರೀಕು ನಮ್ಮದು ವರ್ಕಿಂಗ್ ಡೇ ಮುಗಿಯುತ್ತೆ. ಇವತ್ತು ಮಾರ್ಚ್ 4. ಗೊತ್ತಿಲ್ಲ ಈ ವಿಡಿಯೋ ಇವತ್ತು ಹಾಕ್ತೀನೋ ಅಥವಾ ನಾಳೆ ಹಾಕ್ತೀನೋ ಅಂತ. ಯಾಗರು ಆಲೇ ಕತ್ಲೆ ಆಗಂಗೆ ಬೇರೆ ಆಗಿದೆ ರೋಡು. ಎಲ್ಲರೂ ಕೇಳ್ತಿದ್ದಾರೆ ಗುರು ವಾಟ್ ನೆಕ್ಸ್ಟ್. ನನಗೆ ಗೊತ್ತಿಲ್ಲ ಗುರು, ಅದು ಹೆಂಗೆ ಹೇಳಿ ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ ನನಗೆ ತಲೆಯಲ್ಲಿ ಏನೇನೋ ಇದೆ, ಬಟ್ ವಾಟ್ ನೆಕ್ಸ್ಟ್ ಅಂದರೆ ನಾನು ಹೆಂಗೆ ಹೇಳಿ ಗುರು, ಐ ಡೋಂಟ್ ನೋ ಅಬೌಟ್ ದಿಸ್. ನನಗೆ ಗೊತ್ತಿಲ್ಲ ಆಯಿತಾ, ಅದ್ರ ಬಗ್ಗೆ ಹೇಳಕ್ಕೆ ನನಗೆ ಗೊತ್ತಿಲ್ಲ. ಒಂದೊಂದು ಸತಿ ಏನಾದ್ರು ಒಂದು ಡಿಫ್ರೆಂಟಾಗಿ ಸ್ಟಾರ್ಟಪ್ ಮಾಡ್ಕೊಳಮ್ಮ ಅನಿಸುತ್ತೆ, ಒಂದೊಂದು ಸತಿ ನೆಮ್ಮದಿಯಾಗಿ ಒಂದು ಪ್ಲೇಸ್ಮೆಂಟ್ ಆಗಿ ಮುಗಿಸುಮ ಅಂತ ಅನ್ಸುತ್ತೆ. ಒಂದೊಂದು ಸತಿ ಯಾವ್ದಾದ್ರು ಸ್ಟೇಟ್ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬು ತಗೊಬಿಟ್ಟು ನೆಮ್ಮದಿಯಾಗಿರೋಣ ಅನ್ಸುತ್ತೆ. ಇನ್ನೊಂದೊಂದು ಸತಿ ಕೂತ್ಕೊಂಡು UPSC ಪ್ರಿಪೇರ್ ಆಗೋಣ ಅಂತಲೂ ಅನ್ಸುತ್ತೆ. ಲೆಕ್ಕದಲ್ಲಿ ಎಲ್ಲರೂ ಅನ್ಸೋದು ಗುರು. ಒಂದೊಂದು ಸತಿ ನಾವು ಬಿಲಿಯನೇರ್ $1 ಬಿಲಿಯನ್ ಅರ್ನ್ ಮಾಡೋಣ ಅಂತ ಅನ್ಸುತ್ತೆ. ಅಂದರೆ $1 ಬಿಲಿಯನ್ ಅಂದರೆ 9,300 ಕೋಟಿ ಗುರು. ಇವತ್ತು $1ಗೆ 93 ರೂಪಾಯಿ ಇದೆ, ಸರಿನಾ? ಒಂದೊಂದು ಸತಿ ಫಾರಿನ್ಗೆ ಹೋಗ್ಬಿಟ್ಟು ಕ್ಲಿಯರಾಗಿ ಮಾಸ್ಟರ್ಸ್ ಮಾಡುವ ಅಂತ ಅನ್ಸುತ್ತೆ. ಮನೇಲಿ ಗುರು ಫಾರಿನಲ್ಲಿ ಹೋಗಿ ಮಾಸ್ಟರ್ಸ್ ಮಾಡ್ತೀನಿ ಅಂದರೆ ಅಲ್ಲಿ ಹೋಗಿ ಯೂಟ್ಯೂಬ್ ಮಾಡ್ತೀನಿ ಅಂತ ಕೇಳ್ತಾವ್ರೆ. ಏನು ಹೇಳ್ಬೇಕು ಗುರು ಈ ಥರ ಎಲ್ಲ ಆನ್ಸರು. ಲೆಕ್ಕದಲ್ಲಿ ಶುಕ್ರವಾರ ಫೆಡ್ರಲ್ ಬ್ಯಾಂಕ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಪಾಸ್ ಆಗಿತ್ತು ಅಂತ ವಿಡಿಯೋ ಮಾಡಿದ್ನಲ್ಲ, ಅದ್ರದ್ದು ಒಂದು ಇಂಟರ್ವ್ಯೂ ಬೇರೆ ಇದೆ. ಏನು ಮಾಡೋದು, ನೋ ಕ್ಲಾರಿಟಿ ಬ್ರೋ. ಸಮ್ಟೈಮ್ಸ್ ನೆಮ್ಮದಿಯಾಗಿ ಕುತ್ಕೊಂಡು ಯೂಟ್ಯೂಬ್ 6 ತಿಂಗಳು ಫುಲ್ಲು ಅಜ್ಜಿ ಯೂಟ್ಯೂಬೇ ಎಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಡೈಲಿ ಅದೇ 18 ಅವರ್ಸ್ ವರ್ಕ್ ಮಾಡೋದು, ಅಥವಾ 9 to 9 12 ಅವರ್ಸ್ ಡೈಲಿ, 12 to 16 ಅವರ್ಸ್ ಇಲ್ಲ ವರ್ಕ್ ಮಾಡೋಣ ಅನ್ಸುತ್ತೆ. ಏನೂ ಇಲ್ಲ, ಎದ್ದೇಳು, ಒಂದಿಷ್ಟು ಕೂತ್ಕೋ, ಒಂದಿಷ್ಟು ಕಂಟೆಂಟ್ ಮಾಡು, ಒಂದಿಷ್ಟು ಪಾಠ ಮಾಡು, ಒಂದಿಷ್ಟು ಅದು ಮಾಡು ಇದು ಮಾಡು, ಮುಗಿಸ್ಬಿಡಮ್ಮ ಅನ್ಸುತ್ತೆ. ಒಂದೊಂದು ಸತಿ ಟೆಕ್ ಮೇಲೆ ಫೋಕಸ್ ಮಾಡಮ್ಮ ಅನ್ಸುತ್ತೆ. ಐ ಆಮ್ ಗುಡ್ ಅಟ್ ಟೀಚಿಂಗ್ ಆಯಿತಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನೀವು ಹೇಳಬೇಕು, ಚೆನ್ನಾಗಿ ಪಾಠ ಮಾಡ್ತೀರ ಗುರು ಅಂತ. ಅದೊಂದು ನಾನು ಹೇಳೋಕ್ಕಾಗಲ್ಲ, ನನಗೆ ಗೊತ್ತು. ನನ್ನ ಪ್ರಕಾರ ನಾನು ಚೆನ್ನಾಗಿ ಮಾಡ್ತೀನಿ. ನಾನು ಮಾತಾಡೋದು ಅಟ್ಲೀಸ್ಟ್ ಒಂದು 90% ಜನಕ್ಕಾದರೂ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗುರು. 100% ಅನ್ಕೊಂಡಿದ್ದೀನಿ. ಸುಮ್ಮನೆ ಇದು ವೀಡಿಯೋಗೆ 90% ಅಂತ ಅದೇ ಆಯಿತಾ. 100% ನಾನು ಅರ್ಥ ಆಗುತ್ತೆ ಅಂತಲೇ ಅನ್ಕೋ ಇರೋದು. ಗುರು ತುಂಬ ಕನ್ಫ್ಯೂಷನ್ಸ್ ಇದ್ದಾವೆ, ಅದೇನಾಗುತ್ತೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಪ್ಲೇಸ್ಮೆಂಟ್ಸ್ ಒಂಚೂರು ಸರಿಯಾಗಿ ಕೈ ಕೊಟ್ಬಿಡ್ತು. ಆ ಲೆಕ್ಕದಲ್ಲಿ ನನಗೆ ಅವಾಗಲೇ ಹೋಪ್ಸ್ ಹೊಂಟೋಯ್ತು TCS ಅಲ್ಲೇ. ಯಾವಾಗ ಅದೇ ಹೇಳದ್ನಲ್ಲ ಗುರು, ಡೇಟ್ ಆಫ್ ಬರ್ತ್ ತಪ್ಪ ಅಂತ ಒಳಗಡೆ ಕಳಿಸ್ಬಿಟ್ರು ಅಂತ. ನನ್ನ ಡೇಟ್ ಆಫ್ ಬರ್ತ್ ಕರೆಕ್ಟೇ ಇತ್ತು ಅವತ್ತು ಗುರು. ಇದು ಯಾಕೋ ಕೈ ಕೊಡ್ತೈತೆ, ಬೇಡ ಬಿಟ್ಟುಬಿಡೋದ ಅಂತ ಅನಿಸ್ಬಿಟ್ಟಿತ್ತು. ಅಂದರೆ ಅಲ್ಲಿವರೆಗೂ ಟ್ರೈ ಮಾಡಿದೆ ಗುರು, ಯಾವುದೂ ವರ್ಕೌಟ್ ಆಗಲಿಲ್ಲ. ಒಂದೊಂದು ನನ್ನ ನೇಮ್ ಟೆಸ್ಟ್ ಬರೆಯೋಕ್ಕೆ ಶಾರ್ಟ್ ಲಿಸ್ಟ್ ಮಾಡಲಿಲ್ಲ. ಅದು ಹೆಂಗೆ ವರ್ಕ್ ಆಗ್ತಿತ್ತು, ಅಲ್ಗೋರಿದಮ್ ಅದೇನು ಚೆಕ್ ಮಾಡ್ತಿದ್ರು ನನಗೆ ಇನ್ನೂ ಅರ್ಥ ಆಗಿಲ್ಲ ಗುರು. ಯಾಕಾದ್ರೂ ಪ್ಲೇಸ್ ಆಗಿರೋರು ಕೂತ್ಕೊ ಪಾಡ್ಕಾಸ್ಟ್ ಮಾಡಬೇಕು, ಅವಾಗಲೇ ಗೊತ್ತಾಗುತ್ತೆ, ಅವಾಗಲೇ ನಿಮಗೂ ಒಂಚೂರು ಗೊತ್ತಾಗುತ್ತೆ. ಒಂದೊಂದು ಸತಿ ಪಾಡ್ಕಾಸ್ಟ್ ಮಾಡೋಣ ಅಂತ ಅನಿಸುತ್ತೆ. ಎಷ್ಟೊಂದು ಅನ್ಸತಿ ಗುರು. ಒಂದೊಂದು ಸತಿ ಯಾವ್ದಾದ್ರು ಯಾವುದಾದ್ರು ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿಬಿಟ್ಟು ಚಿಕ್ಕ ಬಿಸ್ನೆಸ್ಸಿಂದ ಅವನಜ್ಜಿ ಬಿಲಿಯನೇರ್ ಆಗುವ ಆ ಥರನೂ ಅನಿಸುತ್ತೆ. ಏನೇನೋ ಅನ್ಸೋದು ಗುರು. ಒಂದೊಂದ್ಸತಿ ನೆಮ್ಮದಿಯಾಗಿ ಮಾಸ್ಟರ್ಸ್ ಮಾಡಿಬಿಟ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಟೀಚರ್ ಆಗ್ಬಿಡುವ ಅನ್ಸುತ್ತೆ.
ಇಷ್ಟೊಂದೆಲ್ಲ ಹಚ್ಚೋದು ಗುರು, ವಾಟ್ ನೆಕ್ಸ್ಟ್ ನನಗೇ ಗೊತ್ತಿಲ್ಲ ಗುರು. ಒಂದೊಂದ್ಸತಿ ಕ್ರಿಕೆಟರ್ ಆಗುವ ಅಂತ ಅನ್ಸತ್ತೆ ಗುರು, ಬಟ್ ಆ ಫಿಟ್ನೆಸ್ ಇಲ್ಲ ಅಂತ ನನಗೆ ಗೊತ್ತು ಗುರು. ಫಿಟ್ನೆಸ್ ಏನಾದ್ರು ಇದ್ದಿದ್ರೆ ನಾನು ಟ್ರೈ ಮಾಡಿಬಿಡ್ತಿದ್ದೆ, ಬಟ್ ಅದಿಲ್ಲ. ಬಟ್ ಅದು ಬೇಕು ಅಂದರೆ ನೀನು ಮೂವ್ ಆಗಬೇಕು ಗುರು. ಇಂಡಿಯಾದಲ್ಲಿ ಆಗಲ್ಲ, 22 ಇಯರ್ಸ್ ಆಗೋಗೈತೆ. ಇನ್ನೇನು ಜೂನ್ ಬಂದರೆ ಇಂಡಿಯಾದಲ್ಲಿ ಅವೆಲ್ಲ ಆಗಲ್ಲ. ಇಂಡಿಯಾದಲ್ಲಿ ಬೇಗ ಶುರು ಮಾಡಬೇಕು. ಒಂದು 12-13 ವರ್ಷದಲ್ಲಿ ಶುರು ಮಾಡಿದ್ರೆ ಓಕೆ, ಇಲ್ಲ ಒಂದು 15 ವರ್ಷದಲ್ಲಾದ್ರೂ ಶುರು ಮಾಡಲೇಬೇಕು. ಇವಾಗ ಶುರು ಮಾಡಿ ಸಾಧನೆ ಮಾಡ್ತೀನಿ ಅಂದರೆ ಆಗಲ್ಲ ಗುರು, ಕಷ್ಟ. ಯಾಕಂದರೆ ಇಂಡಿಯಾದಲ್ಲಿ ಕಾಂಪಿಟೇಷನ್ ಜಾಸ್ತಿ, ಆಮೇಲೆ ಕ್ವಾಲಿಟಿ ಕ್ರಿಕೆಟರ್ಸು ಇದ್ದಾರೆ. ಅಂದರೆ ನಾನು ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ. ವರುಣ್ ಚಕ್ರವರ್ತಿ ಅವ್ರು ಲೇಟಾಗಿ ಕಂಬ್ಯಾಕ್ ಮಾಡಲಿಲ್ವಾ? ಪ್ರವೀಣ್ ತಾಂಬೆ ಅವರು 41 ವರ್ಷ ಏನು IPL ಆಡಿದಾಗ ಆದರೂ ಆಡಲಿಲ್ವಾ? ಇಟ್ಸ್ ಆಲ್ ಅಬೌಟ್ ಡೆಡಿಕೇಶನ್ನು, ಬಟ್ ಲೈಫ್ ಸೆಕ್ಯೂರಿಟಿನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅದರಿಂದ ಗುರು ಇಷ್ಟೊಂದೆಲ್ಲ ಮಾಡೋಣ ಅಂತ ಅನ್ಸತ್ತೆ. ನೋಡಿ ಗುರು, ಇಂಜಿನಿಯರು, ಕಂಟೆಂಟ್ ಕ್ರಿಯೇಟರು, ಎಂಟ್ರಪ್ರಿನರು, ಕ್ರಿಕೆಟರು, ಒಂದೊಂದ್ಸತಿ ಗ್ರೇಟೆಸ್ಟ್ ಇನ್ವೆಸ್ಟರ್ ಆಗುವ ಅಂತಲೂ ಅನ್ಸತ್ತೆ. ಇನ್ವೆಸ್ಟರು ಯಪ್ಪ, ಹಿಂಗೆ ಹೇಳ್ಕೊಂಡ್ರೆ ಗುರು ಪೇಜ್ ತುಂಬಿಸ್ಬಿಡ್ತೀನಿ ನಾನು. ಕಾಮೆಂಟೇಟರು, ಕಾಮೆಂಟ್ರಿ ಐ ಲೈಕ್ ದ ಮೋಸ್ಟ್ ಗುರು, ಬಟ್ ಹೆಂಗೆ ಎಂಟ್ರಿ ಆಗೋದು ಗೊತ್ತಾಗ್ತಿಲ್ಲ. ಅದೇ ಕಷ್ಟ ಗುರು ಎಂಟ್ರಿ ಆಗೋದು. ಯಾವುದೇ ಆ ಥರ ಕಂಪ್ನಿಗಳು ನಮ್ಮ ಕಾಲೇಜಿಗೆ ಪ್ಲೇಸ್ಮೆಂಟಿಗೆ ಬಂದರೆ ಒಂದೊಂಚಿ ತಾನೇ ಹೋಗಿ ಫಸ್ಟು ಹೆಂಗಾರು ಮಾಡಿ ಸೆಲೆಕ್ಟ್ ಆಗಿ ಟ್ರೈ ಮಾಡಿಬಿಡ್ತಿದ್ದೆ, ಬಟ್ ಬರಲ್ವೇ. ಏನು ಮಾಡ್ಬೇಕು ನಿಜ ಗೊತ್ತಿಲ್ಲ ಗುರು. ನೋಡೋಣ, ಇನ್ನೊಂದು 2 ತಿಂಗಳು ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಅನಿಸತ್ತೆ. ಅಷ್ಟೊತ್ತಿಗೆ ಏನೋ ಒಂದು ಡಿಸೈಡ್ ಆಗಿರತ್ತೆ. ನೋಡೋಣ, ನಾಡ್ದೊಂದು ಇಂಟರ್ವ್ಯೂ ಇದೆ ಗುರು, ಅದೇನಾಗತ್ತೆ ಲೆಟ್ಸ್ ಸಿ. ಅದೇನಾಗತ್ತೋ ನನಗೂ ಗೊತ್ತಿಲ್ಲ, ನೋಡೋಣ ಬ್ರೋ. ಬಟ್ ಇದು ಸೇಲ್ಸ್ ಜಾಬ್ ಆದರೆ ಪ್ರೆಷರ್ ಒಂದು ಸ್ವಲ್ಪ ಜಾಸ್ತಿ ಇರತ್ತೆ. ನಾನು ವಿಚಾರಿಸ್ದಂಗೆ, ಅಂದರೆ ನಾನು ರಿಸರ್ಚ್ ಮಾಡ್ದಂಗೆ ಇಷ್ಟನ್ನು ಇದನ್ನು ಮಾಡಿ ಅದನ್ನು ಮಾಡಿ ಟಾರ್ಗೆಟ್ಸ್ ಇರತ್ತೆ ಗುರು. ಲೆಕ್ಕದಲ್ಲಿ ಅದೊಂಚೂರು ಮೆಂಟಲ್ ಪ್ರೆಷರ್ ಜಾಸ್ತಿ ಆಗೇ ಆಗತ್ತೆ ಗುರು. ನಿನಗಿಷ್ಟು ಟಾರ್ಗೆಟ್ಸ್ ಎಲ್ಲ ಇದ್ದಾಗ ಅದೊಂಥರ ಪ್ರಾಬ್ಲಮ್ಮೇ. ನೋಡೋಣ ಏನಾಗತ್ತೆ ಅಂತ. ನನಗೆ ಇನ್ನೂ ಗೊತ್ತಿಲ್ಲ ಗುರು ಏನು ಮಾಡ್ತೀನಿ ಅಂತ, ಬಟ್ ಏನೋ ಒಂದು ಮಾಡ್ತೀನಿ ಗುರು, ಅದೊಂದು ಮಾತ್ರ ಗೊತ್ತು ಅಷ್ಟೇ ಗುರು. ಇನ್ನೇನು ಬೆಳ್ಳಾಳೆ ಹತ್ರ ಬಂದೆ, ನಿಧಾನಕ್ಕೆ ಬಂದೆ ಗುರು, ಪರವಾಗಿ ಫಾಸ್ಟಾಗಿ ಏನು ಬರಲಿಲ್ಲ. ಎಕೋದಲ್ಲೇ ಬಂದಿರೋದು ಗುರು ಪೂರ್ತಿ. ಇನ್ನೂ 32% ಚಾರ್ಜ್ ಐತೆ. ಇಲ್ಲಿಂದ ಬೇಕಾದ್ರೆ ನಾರ್ಮಲ್ಗೆ ಹಾಕೋ ಹೊಡಿತೀನಿ. ಪೂರ್ತಿ ಮೇಲ್ಗಡೆ ತನಕನೂ 60ರಲ್ಲಿ ಹೋಗೋಕ್ಕಾಗಲ್ಲ ಗುರು, ಯಾಕೆಂದರೆ ಇಲ್ಲಿ ಕಣಿವೆ ಐತೆ. ಅದೇ ಒಂದು ರೇಂಜಿಗೆ 40ಗಿಂತ ಜಾಸ್ತಿ ಸ್ಪೀಡ್ನ ಮೈಂಟೈನ್ ಮಾಡ್ತೀನಿ ಅಂತ, 42-43ಕ್ಕಿಂತ. ಸರಿ ಗುರು, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಈ ವಿಡಿಯೋದ ಬಗ್ಗೆ ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಸರಿನಾ? ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.